ನನ್ನನ್ನ ನನ್ನ ಗುರಿ ಹತ್ರಕ್ಕೆ ಕರ್ಕೊಂಡು ಹೋದವಳು ನೀನು. ನರಸಿಂಹರಾವ್ ಹೃದಯಕ್ಕೆ ಘಾಸಿ ಮಾಡಕ್ಕೆ ಅವನ ಹೃದಯದಲ್ಲಿ ಇರೋಳನ್ನ ಕರ್ಕೊಂಡ್ಬಂದು ನನ್ನ ಹತ್ರ ಸೇರಿಸ್ದೆ. ಥ್ಯಾಂಕ್ಸ್. ಇವ್ರ ಮೇಲಿನ ಸೇಡ್ಗೋಸ್ಕರ ಅಮೃತನ್ ಮದ್ವೆ ಆದ್ರ? ಅವಳನ್ನ ಪ್ರೀತಿಸಿದ್ದು ನಾಟಕನ? ಸುಳ್ಳ? ಐ ಆಮ್ ಸೋ ಸಾರಿ. ನಾನ್ ನಿನ್ನ ಹತ್ರ ಸತ್ಯನೇ ಹೇಳಿದ್ದೆ, ಜ್ಞಾಪಿಸ್ಕೋ. ನಾನು ಪ್ರೀತಿಸ್ತಾ ಇದ್ದಿದ್ದು, ಪ್ರೀತಿಸ್ತಾ ಇರೋದು ನಿನ್ನನ್ನೇ ಸಾವಿತ್ರಿ. ಮಂಜರಿ, ನೀನಿಂತ ಮಾತಿಗೆಲ್ಲ ಮನ್ಸಿಗೆ ಹಚ್ಕೋಬೇಡ ಕಣೆ. 10 ಜನ 1000 ತರ ಮಾತಾಡ್ತಾರೆ. ಆದ್ರೆ ಬಾಬಾ ಹೀಗ್ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರು ಯಾವತ್ತೂ ಹೀಗ್ ಮಾತಾಡಿರ್ಲಿಲ್ಲ. ಹೇಳಿದ್ನಲ್ಲ, ಅವ್ರಿಗೆ ಅಮೃತ ಹಾಗೆ ಮಾಡಿದ್ದು, ಅದಕ್ ಭಾವ ಅವ್ರ ಮೇಲೆ ರೇಗಾಡಿ ತಪ್ಪು ತಿಳ್ಕೊಂಡಿದ್ದು ಇವ್ರ ತಲೆ ಕೆಟ್ಟೋಗಿದೆ. ಬಾಬಾ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಈಗಾಗ್ಲೇ ಎಷ್ಟೊಂದು ಸಮಸ್ಯೆ ಇದೆ ಈ ಮನೆಯಲ್ಲಿ. ಅದ್ರ ಮಧ್ಯ ನನ್ನ ಸಮಸ್ಯೆ ಯಾಕೆ ಹೇಳು? ನಿಂದೇನು ಪ್ರಾಬ್ಲಮ್ ಇಲ್ಲ ಕಣೆ. ನಾನೇ ಪ್ರಾಬ್ಲಮ್. ಹೊರಗ್ನೋಳು ಮನೇಲಿ ಹಿಂಗ್ ಕೂತಿದ್ರೆ ಯಾರಿಗಾದ್ರೂ ಮುಜುಗರ ಆಗತ್ತೆ. ನನ್ನನ್ನು ತಡಿಬೇಡ. ಯಾರನ್ನ ಕ್ರೂರ ಮೃಗ ಅಂತ ತಲೆ ತುಂಬಿದ್ರು ಅವರು ಕಾಮಧೇನು. ಯಾರು ನನ್ನವರು ಅನ್ಕೊಂಡಿದ್ರು ಅವರ ನನ್ನ ಶತ್ರುಗಳು. ನೋಡು ಅಮೃತ, ಮನೆಯವ್ರ ಬಗ್ಗೆ ಹೀಗೆಲ್ಲ ಹೊರಗಿನವ್ರ ಮುಂದೆ ಮಾತಾಡಬಾರ್ದು. ನೀವು ಹೊರಗಿನವ್ರಾ? ಹೌದು, ಮತ್ತೆ ನೀನು, ನಿಮ್ಮಪ್ಪ ಅಮ್ಮ, ನಿಮ್ಮನೆಯವ್ರ ವಿಚಾರದಲ್ಲಿ ನಾನು ಹೊರಗಿನೋಳೆ. ನಂಗದ್ ಯಾವ್ದು ಮುಖ್ಯ ಅಲ್ಲ ಅಮ್ಮ. ದೊಡ್ಡ ಮನ್ಸ್ ಮಾಡಿ ನೀವು ನನ್ನನ್ನು ಒಪ್ಕೊಂಡ್ರಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಸಿಕ್ಕಿದಾನಲ್ಲ, ಅದು ನನಗೆ ಮುಖ್ಯ. ಇದೇ ನನ್ನ ವರ್ತಮಾನ, ಇದೇ ನನ್ನ ಭವಿಷ್ಯ. ನಾನು ಹೋಗ್ತಿದ್ದೀನಿ. ಇಲ್ಲಿಂದ ಹೊರಡ್ತಿದ್ದೀನಿ. ಐ ಥಿಂಕ್ ಮತ್ತೆ ಬರಲ್ಲ. ಎಲ್ಲಿಗೆ ಹೋಗ್ತಾ ಇದೀಯಾ? ಗೊತ್ತಿಲ್ಲ. ಮೇ ಬಿ ಬ್ಯಾಕ್ ಟು ಡೆಲ್ಲಿ. ಇಲ್ಲಿಗೆ ಹೋಗ್ಬೇಕು, ಇಂಥದೇ ಮಾಡ್ಬೇಕು ಅಂತ ಗೊತ್ತು ಗುರಿ ಏನೂ ಇಲ್ಲ. ಯಾವಾಗ ಹೋಗ್ಬೇಕು ಅಂತಿದ್ಯಾ? ಇವತ್ತೇ. ನೀನು ನಾನು ಹೇಳಿದಾಗ ಕೇಳದೆ ಇದ್ರೆ ಅಮೃತನ್ ಜೀವಕ್ಕೆ ಅಪಾಯ ಇದೆ ಅಂತ. ಪಾಪಿ, ನೀಚ, ನೀನ್ ಇಂಥವನಂತ ನನಗೆ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ಅಮೃತ ಹೇಳ್ತೀನಿ ಇರೋ. ಏನ್ ಹೇಳ್ತೀಯ? ಏನ್ ಹೇಳ್ತೀಯ? ನಿನ್ ತಂದೆ ಮೇಲಿನ ಸೇಡ್ಗೆ ನಿನ್ನ ಮದುವೆ ಆಗಿದ್ದಾನೆ ಅಂತ ಹೇಳ್ತೀಯ? ಹೇಳು. ಅವಳು ಇದನ್ನ ಯಾವುದನ್ನು ನಂಬಲ್ಲ. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲದೆ ನಿಮ್ಮನ್ನೆಲ್ಲ ಬಿಟ್ಟು ಓಡ್ ಬಂದು ನನ್ನ ಮದುವೆ ಆಗ್ತಾ ಇದ್ಲ, ಅಷ್ಟು ತಯಾರಿ ಮಾಡಿದ್ದೀನಿ ನಾನು. ನೀನು ಮನುಷ್ಯನೇ ಅಲ್ಲ. ಅಷ್ಟೊಂದು ಹೊಗಳ್ಬೇಡ. ದೇವರಾಗಕ್ಕೆ ನನಗೆ ಇಷ್ಟ ಇಲ್ಲ. ಇದನ್ನೆಲ್ಲ ತಿಳ್ಕೊಂಡು ಖಂಡಿತವಾಗ್ಲೂ ಸುಮ್ಮನೆ ಇರಲ್ಲ. ಬೇರೆ ದಾರಿನೇ ಇಲ್ಲ. ಅಮೃತಂಗೆ ವಿಷಯ ಗೊತ್ತಾಗೋ ಹಾಗಾದ್ರೆ ಅವಳೇ ಇಲ್ದಿರೋ ಹಾಗೆ ಮುಗಿಸ್ಬಿಡ್ತೀನಿ.